ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮತ್ತು ತಾಲೂಕು ಆಡಳಿತ ಕಲಬುರಗಿ ಜಿಲ್ಲಾ ಕಲಬುರಗಿ ವಲಯ ಗ್ರಾಮ ಪಂಚಾಯತ್ ಕಾರ್ಯಾಲಯ ಸಾವಳಗಿ ಬಿ ಗ್ರಾಮದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಸಾರ್ವಜನಿಕರ ಹಲವಾರು ಸಮಸ್ಯೆಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಸಮ್ಮುಖದಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅರವತ್ತು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ವೃದ್ಧಾಪ್ಯ ವೇತನಕ್ಕಾಗಿ ಅರ್ಜಿ ಸಲ್ಲಿಸಬಹುದು. 60 ವರ್ಷಕ್ಕಿಂತ ಕೆಳಗಿದ್ದವರು ನೀವು ವೃದ್ಧಾಪ್ಯ ವೇತನಕ್ಕಾಗಿ ಬರಲ್ಲ ಅರ್ಜಿ ಬರ್ತಾರೆ. ಹಂಗೆ ಕ್ಯಾಮ್ರಾ ಸಾವಳಗಿ ಪಂಚಾಯತಿ ಚುನಾವಣೆ ಪೂರ್ವದಲ್ಲಿ ಹೇಳಿರ್ತಕ್ಕಂಥ ಏನು ಜನಸ್ಪಂದನ ಕಾರ್ಯಕ್ರಮ ಎಲ್ಲ ಅಧಿಕಾರಿಗಳನ್ನು ಕರೆದುಕೊಂಡು ಇವತ್ತು ಸಾವಳಗಿ ಗ್ರಾಮಕ್ಕೆ ಎಲ್ಲರೂ ಕೂಡಿ ಬಂದಿದ್ದೀವಿ. ಇಲ್ಲಿ ತಹಸೀಲ್ದಾರರು ಇವು ಎಲ್ಲರೂ ಕಂಪ್ಲೀಟ್ ಏನಪ್ಪ ಎಲ್ಲ ಆಫೀಸರ್ಗಳು ಕೂಡ ಇದ್ದಾರೆ. ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಭಾಳಷ್ಟು ಜನ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಇವೆಲ್ಲ ಏನೋ ತೆಗೆದುಕೊಂಡು ಬಂದಿದ್ದಾರೆ. ಆದಷ್ಟು ಸ್ಥಳದಲ್ಲೇ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಅವರನ್ನು ನಮ್ಮ ಸಂದರ್ಶನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದ ಆದೇಶ ಇದೆ. ಮತ್ತು ನನ್ನ ವೈಯಕ್ತಿಕ ಕೂಡ ಏನಪ್ಪಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ಮನೆಗೆ ಕರ್ಕೊಂಡು ಹೋಗಿ ಅವ್ರ ಸಮಸ್ಯೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ನಾನು ಹೇಳಿದ್ದೆ. ಅದರ ಪ್ರಕಾರ ಇಲ್ಲಿ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಎಲ್ಲ ಸಮಸ್ಯೆ ಒಂದೇನು ಅದೇ ಇಲ್ಲ, ಎಲ್ಲ ಯಾವುದೇ ಸಮಸ್ಯೆಯಲ್ಲಿ ಕೂಡ ಇದನ್ನು ಅರ್ಜಿ ಕೊಟ್ಟರೆ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಿಯಾದ್ರೂ ಕರೆಸಿ ಮಾತಾಡಿ ಬಗೆಹರಿಸ್ತೀವಿ. ನಾವು ಜನಸ್ಪಂದನ ಪ್ರೋಗ್ರಾಮ್ ಬಂದಿದ್ದೇವೆ ರೀ. ನಾವು ರೈತರು, ಅದು ನಮ್ಮ ಹೊಲದ ರೋಡಿಗೆ ಇಲ್ಲ, ರೋಡೇ ಮಾಡಲಾಗ್ಯಾರ. ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೆವು, ಅದಕ್ಕೆ ವಿಚಾರ ಮಾಡಿ ಇನ್ನೊಂದು ಸರ್ತಿ ಭೀ ಕೊಡ್ಲಿಕ್ಕೆ ಬಂದಿದ್ದೇವೆ ಸರ್. ಒಂದು 40 ಮಂದಿ ರೈತರು ಇದ್ದೆವು. ಆ ಹೊಲಕ್ಕೆ ಹೋಗ್ಲಿಕ್ಕೆ ಏನೂ ಇದಿಲ್ಲ ಸರ್, ಆಸ್ಪದ ದಾರಿ ಇಲ್ಲ ಸರ್. ಆದಷ್ಟು ನಮ್ಮ ರೈತರು ಅನುಕೂಲ ಮಾಡಿಕೊಟ್ರೆ ಭಾಳಷ್ಟು ಒಳ್ಳೆಯದಾಗ್ತದೆ ಸರ್. MLA ಸಾಹೇಬ್ರು ಭೇಟಿ ಮೊದಲು ಮಾಡಿ ಕೊಟ್ಟಿದ್ದೇವೆ, ಈಗ ಭೀ ಕೊಡ್ಲಿಕ್ಕೆ ಕೊಟ್ಟಿದ್ದೇವೆ. ಇನ್ನು ಈಗ ಕೊಟ್ಟು ಬೆಳಿತಾರೆ ಸ್ವಲ್ಪ ತಡ್ಕೊಪ್ಪ ಎಲ್ಲ ಲಾಸ್ಟ್ ಆದ ಬಳಿಕ ನಾನು ಹೇಳ್ತಿದ್ದೇನೆ ತಂದಿದ್ದಾರೆ. ಭಾಳ ಚೆನ್ನಾಗಿ ಅನಿಸ್ತದೆ ಸರ್, ಎಲ್ಲ ಚೆನ್ನಾಗಿ ಆಗ್ತದೆ. ಎಲ್ಲರಿಗೂ ಇವತ್ತಿಲ್ಲ ನಾಳೆ ಹೆಲ್ಪ್ ಆಗ್ತದೆ. MLA ಸಾಹೇಬ್ರು ಬಂದಿದ್ದು ಭಾಳ ಒಳ್ಳೇದಾಗ್ಯದ. ಎಲ್ಲರಿಗೂ ಇದು ಅಲ್ಲಿ ಆಫೀಸಲ್ಲಿ ಹೋಗಿ ತಿರುಗಾಡೋದು ಆಗಂಗಿಲ್ಲ. ಈಗ ಯಾವ್ಯಾವ ಪಂಚಾಯತಿಗಳಿಗೆ ಅಲ್ಲೇ ಒಂದು ಎಲ್ಲ ವರ್ಕ್ ಮಾಡ್ಕೊರಿ ಅಂತ ಹೇಳಿದ್ದಾರೆ MLA. ಭಾಳ ಚೆನ್ನಾಗಿ ಕಾರ್ಯಕ್ರಮ ಭಾಳಷ್ಟು ನಮಗೆ ಚೆನ್ನಾಗಿ ಅನಿಸ್ತದೆ. ನಾಗರಾಜ್ ಹತ್ನೂರು ಸಾವಳಿಗೆ ವಯಸ್ಸಿದ್ದು ರೊಕ್ಕದಿ ಅರ್ಜಿ ಮಾಡೋದು ಸಹಿ ಮಾಡ್ಯಾರಿ. ಅದಕ್ಕೆ ಅವ್ರು ಇನ್ನೂ ಅಲ್ಲಿ ಬಂದಿಲ್ಲ, ಅದಕ್ಕೆ ಕೇಳೋಣ ಇನ್ನೂ ಬಂದಿಲ್ಲ ಅಲ್ಲಕತ್ತ. ರೊಕ್ಕ ಇನ್ನೂ ಹೊಸದು ಮಾಡ್ಲಿಕ್ಕತ್ತಿದ್ವಿ, ಮಾಡಿಲ್ಲ ಇಷ್ಟೇನ. ಅದಕ್ಕಾಗಿ ಈಗ ಹೊಸದು ಮಾಡ್ಲಿಕ್ಕೆ ಇನ್ನೂ ಮಾಡಿಸಿಲ್ಲ. ಈಗ ಸಹಿ ಮಾಡ್ಯಾರ ಸರ್. ಅಲ್ಲಿ ಕೇಳೋಣ ಇನ್ನೂ ಬಂದಿಲ್ಲ ನಂಬಲ್ಲಿ ಹತ್ತಾರೆ. ಮತ್ತೆ ಹೆಂಗ್ರಿ MLA ಸಹಿ ಮಾಡಿಕೊಟ್ಟಾರೆ ಈಗ. ಅವರಂತ ಅಲ್ಲಮಪ್ರಭು ಪಾಟೀಲ್ ಶಾಸಕರು ಕರ್ನಾಟಕದಲ್ಲಿ ಯಾವ MLA MP ಇಲ್ಲ. ಶಾಸಕರಂದ್ರೆ ಒಬ್ಬ ದೇವರಿದ್ದ ಪಾಲಿಗೆ. ಅದು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಬಡವರು ಚಿಂತೆ ಮಾಡ್ತಾರೆ. ಅವರು ಮನೆ ಚಿಂತೆ ಬಿಟ್ಟು ಪಬ್ಲಿಕ್ ಚಿಂತೆನೆ ಮಾಡ್ತಾರೆ. ಅವ್ರು ಒಳ್ಳೆ ಶಾಸಕರ ಭೂಮಿಯನ್ನು ಮತ್ತೊಬ್ರು ಅಪ್ಲಿಕೇಶನ್ ಮಾಡ್ಯಾರ, ಅದಕ್ಕೆ ನಮ್ಮ ಓಪನ್ ಮಾಡಿಕೊಂಡ್ರೆ ಅಂತ ಹೇಳ್ಕೊಟ್ಟೆ. ಅದು ಮಂಡ್ಯ ದಿವಸ ಹೊರಗಿಂತ ಬಂದು ಪಾರ್ಟಿ ಮಾಡಿ ಸಲಹೆ ಮಾಡಿ 8 ಬರ್ತದೆ ಕೊಡ್ತಾವೆ.